ಒಬ್ಬರು ಮತ್ತೊಬ್ಬರನ್ನು ತುಳಿದು ಬದುಕಬಾರದು, ತಿಳಿದು ಬದುಕಬೇಕು. ದ.ರಾ ಬೇಂದ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಿರುವಂತಹ ಬೈಕ್ ಬಂದು ಬಜಾಜ್ ಫ್ರೀಡಮ್ CNG 125cc ಬೈಕ್ ಆಗಿರುತ್ತೆ. ಇದೊಂದು ಡೈಲಿ ಕಮ್ಯೂಟರ್ ಬೈಕ್ ಆಗಿರುತ್ತೆ ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಬೈಕೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ CNG ಬೈಕ್ನ ರೆಡಿ ಮಾಡಿರುವಂಥದ್ದು ನಮ್ಮ ಬಜಾಜ್ ಕಂಪನಿ ನಮ್ಮ ಭಾರತ ದೇಶದಲ್ಲಿ. ಈ ಒಂದು ಬೈಕು CNGಯಿಂದನೂ ಓಡುವಂಥದ್ದು ಮತ್ತು ಪೆಟ್ರೋಲಿಂದನೂ ಓಡುವಂಥ ಬೈಕ್ ಆಗಿರುತ್ತೆ. ಇದು ಪೆಟ್ರೋಲ್ ಜೊತೆಗೆ CNGಯಿಂದ ಓಡೋ ಬೈಕ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬಂದಿರುವಂಥ CNG ಟ್ಯಾಂಕ್ನ PESO ಅಂದರೆ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಸರ್ಕಾರದ ವತಿಯಿಂದ ಅಪ್ರೂವ್ ಆಗಿ ಬಂದಿರುವಂಥ CNG ಟ್ಯಾಂಕ್ ಆಗಿರುತ್ತೆ. ಸೊ ಅದರಿಂದ ನಾವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲದೆ ಈ ಒಂದು ಬೈಕ್ನ ಯೂಸ್ ಮಾಡ್ಬೋದು. ಸೊ ಇದ್ರದ್ದು ಪ್ರತಿಯೊಂದು ಇಂಚು ಮಾಹಿತಿನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತು ಇದ್ರದ್ದು ಒಂದು ಡೆಮೋ ಬೈಕ್ ಅಂದರೆ ಅದರಲ್ಲಿ ಯೂಸ್ ಮಾಡಿರುವಂಥ ಟ್ಯಾಂಕು ಪೆಟ್ರೋಲಿಯಂ ಟ್ಯಾಂಕು ಹೇಗಿರುತ್ತೆ ಅಂತ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಬಜಾಜ್ ಫ್ರೀಡಮಲ್ಲಿ ಒಟ್ಟು 3 ವೇರಿಯಂಟ್ಸ್ ಬರುವಂಥದ್ದು. ಯಾವ್ದು ಅಂತ ನೋಡೋದಾದರೆ ಫ್ರೀಡಮ್ ಡ್ರಮ್ LED, ಫ್ರೀಡಮ್ ಡಿಸ್ಕ್ LED ಮತ್ತು ನಮಗೆ ಒಟ್ಟು 7 ಕಲರ್ ಆಪ್ಷನ್ಸ್ ಬರುತ್ತೆ. ಯಾವ್ಯಾವ ಕಲರು ಅಂತ ನೋಡೋದಾದರೆ ಎಬೋನಿ ಬ್ಲ್ಯಾಕ್ ರೆಡ್, ಪ್ಯೂಟರ್ ಗ್ರೇ ಯೆಲ್ಲೋ, ಸೈಬರ್ ವೈಟ್, ರೇಸಿಂಗ್ ರೆಡ್, ಪ್ಯೂಟರ್ ಗ್ರೇ ಬ್ಲ್ಯಾಕ್, ಎಬೋನಿ ಬ್ಲ್ಯಾಕ್ ಗ್ರೇ, ಕೊನೆಯದಾಗಿ ಕೆರೇಬಿಯನ್ ಬ್ಲೂ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೀವು ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಬೈಕ್ನ ಡೀಟೇಲ್ ರಿವ್ಯೂಯಿಂಗ್ನ ನೋಡ್ತಾ ಹೋಗೋಣ, ಬನ್ನಿ. ಬಜಾಜ್ನವರು ಒಂದು ಟ್ರಾನ್ಸ್ಪರೆಂಟ್ ಡೆಮೋ ಬೈಕ್ನ ಪ್ರತಿಯೊಂದು ಶೋರೂಮಲ್ಲಿ ನಿಲ್ಲಿಸಿರುವಂಥದ್ದು ಕಸ್ಟಮರ್ಸ್ಗೆ ತೋರಿಸೋದಕ್ಕೋಸ್ಕರ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಆ ಗ್ರೀನ್ ಕಲರ್ ಲಿಡ್ನ ಓಪನ್ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ CNG ಫಿಲ್ ಮಾಡುವಂತಹ ಸ್ಪೇಸ್ ಆಗಿರುತ್ತೆ. ಆ ಗ್ರೀನ್ ಕಲರ್ ಪೈಪ್ಲೈನಿಂದ ಅದೇನಾಗುತ್ತೆ ಅಂತ ಹೇಳಿದ್ರೆ CNG ಟ್ಯಾಂಕ್ಗೆ ಹೋಗಿ ಫಿಲ್ ಆಗುವಂಥದ್ದು. ಆ CNG ಟ್ಯಾಂಕ್ ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಸೀಟ್ ಕೆಳಗಡೆ ಫಿಟ್ಮೆಂಟ್ ಆಗಿರುವಂಥದ್ದು. ಸೊ ಅದ್ರ ಕೆಳಗಡೆ ಫ್ರೇಮ್ನ ನೋಡ್ಬೋದು, ಕಂಪ್ಲೀಟ್ ಅದಕ್ಕೆ ಪ್ರೊಟೆಕ್ಷನ್ ಆಗಿ ಇರುವಂಥದ್ದು. ಸೊ ನೆಕ್ಸ್ಟ್ ಈ ಆರೆಂಜ್ ಕಲರ್ ಕ್ಯಾಪ್ ಏನು ನೋಡ್ತಿದ್ದೀರಾ ಅಥವಾ ಬ್ಲ್ಯಾಕ್ ಕಲರ್ ಕ್ಯಾಪ್ ಏನಿದೆ ಆರೆಂಜ್ ಕಲರ್ ಟ್ಯಾಂಕ್ದು, ಅದು ಪೆಟ್ರೋಲ್ದು ಸ್ಪೇಸ್ ಆಗಿರುತ್ತೆ. ಆ ಪೆಟ್ರೋಲ್ ಟ್ಯಾಂಕು ಅಲ್ಲಿ ಫಿಲ್ ಆಗುವಂಥ ಸ್ಪೇಸ್ ಆಗಿರುತ್ತೆ. ಸೊ ಈ ಒಂದು ಡಿಸೈನ್ನ ಅಥವಾ ಡೆಮೋ ಮಾಡೆಲ್ನ ಪ್ರತಿಯೊಂದು ಕಸ್ಟಮರ್ಸ್ ಕೂಡ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಂದು ಶೋರೂಮಲ್ಲಿ ನಿಲ್ಲಿಸಿರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ನಿಮಗೆ CNG ಟ್ಯಾಂಕ್ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅನ್ನೋದು ಈ ಒಂದು ಡೆಮೋ ಬೈಕಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ಒಂದು ಬೈಕ್ನ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ, ಬನ್ನಿ. ಸಿಂಪಲ್ ಆಗಿ ಮಿರರ್ಸ್ನ ಕೊಟ್ಟಿರುವಂಥದ್ದು ಬ್ಲ್ಯಾಕ್ ಕಲರ್ ಸೆಕ್ಷನಲ್ಲಿ ಮತ್ತು ಯಾವುದೇ ರೀತಿ ವೈಸರ್ ಬರುವಂಥದ್ದಿಲ್ಲ ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟು ಬೇಸ್ ವೇರಿಯಂಟಲ್ಲಿ ನಿಮಗೆ ಹಾಲೋಜಿನ್ ಲೈಟು, ಮಿಕ್ಕ ಎಲ್ಲ ವೇರಿಯಂಟ್ಗಳಲ್ಲೂ LED ಲೈಟ್ಸ್ ವಿತ್ DRLs ಬರುವಂಥದ್ದು ಮತ್ತು ಇಂಡಿಕೇಟರ್ಸ್ ಬಂದು ಈ ಹಾಲೋಜಿನ್ ಇರುತ್ತೆ ಪ್ರತಿಯೊಂದು ವೇರಿಯಂಟಲ್ಲೂ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಮಡ್ಗಡ್ಡು ನಿಮಗೆ ಕಂಪ್ಲೀಟ್ ಒಂದು ಫೈಬರಲ್ಲಿ ಕೊಟ್ಟಿರುವಂಥದ್ದು, ಯಾವುದೇ ರೀತಿ ಮೆಟಲ್ ಬಂದಿರೋದಿಲ್ಲ. ಫ್ರೀಡಮ್ ಅನ್ನೋ ಬ್ಯಾಡ್ಜಿಂಗು ಸಸ್ಪೆನ್ಷನ್ ಮೇಲೆ ಸಿಲ್ವರ್ ಕಲರಲ್ಲಿ ಕೊಟ್ಟಿರೋಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸಸ್ಪೆನ್ಷನ್ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಟೈರ್ ಸೆಕ್ಷನ್ನ ನೋಡೋದಾದರೆ ಅಥವಾ ಟೈರ್ ಸೈಜ್ನ ನೋಡೋದಾದರೆ 90/80 17 ಇಂಚಸ್ಸಿಂದ ಬಂದಿರುತ್ತೆ. ಮತ್ತು ಮೊದಲನೇ 2 ವೇರಿಯಂಟ್ಸ್ಗೆ ಡ್ರಮ್ ಬ್ರೇಕ್ಸ್ ಬರುವಂಥದ್ದು. ಡ್ರಮ್ ಬ್ರೇಕ್ನ ಸೈಜ್ ಬಂದು 130 mm ಆಗಿರುತ್ತೆ. ಟಾಪ್ ವೇರಿಯಂಟ್ಗೆ ಡಿಸ್ಕ್ ಬರುವಂಥದ್ದು, ಡಿಸ್ಕ್ನ ಸೈಜ್ ಬಂದು 240 mm ಆಗಿರುತ್ತೆ. ಮತ್ತು ಅಲಾಯ್ ವೀಲ್ಸು ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿರ್ತಾರೆ ಪ್ರತಿಯೊಂದು ವೇರಿಯಂಟಲ್ಲೂ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೊ ಫ್ರಂಟ್ ಸೆಕ್ಷನಲ್ಲಿ ಟಾಪ್ ವೇರಿಯಂಟ್ಗೂ ಬೇಸ್ ವೇರಿಯಂಟ್ಗೂ ಇರೋಂಥ ಡಿಫ್ರೆನ್ಸು ಡಿಸ್ಕ್ ಅಷ್ಟೇ ಆಗಿರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಚೇಂಜಸ್ ಇರೋದಿಲ್ಲ. ಟಾಪ್ ವೇರಿಯಂಟಲ್ಲಿ ಡಿಸ್ಕ್ನ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ, ಆಗಲೇ ಹೇಳಿದಾಗ 240 mm ಸೈಜ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಮಗೆ ABS ಸಿಸ್ಟಮ್ ಬಂದಿರೋದಿಲ್ಲ, ಯಾವುದೇ ವೇರಿಯಂಟ್ಸಲ್ಲೂ ABS ಸಿಸ್ಟಮ್ ಕೊಟ್ಟಿರೋದಿಲ್ಲ. ಮತ್ತು ಬ್ರೇಕ್ ಸಿಸ್ಟಮ್ನ ನೋಡೋದಾದರೆ ಕಾಂಬಿ ಬ್ರೇಕಿಂದ ಬಂದಿರೋಂಥದ್ದು ಎಲ್ಲ ವೇರಿಯಂಟ್ಸ್ಗೂ. ಬಜಾಜ್ ಫ್ರೀಡಮ್ ಬೈಕ್ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ನ ನೋಡೋದಾದರೆ ಮೊನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿರೋಂಥದ್ದು, ನೋಡ್ತಿರೋ ಹಾಗೆ ರೆಡ್ ಕಲರಲ್ಲಿ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಹಿಂದೆಡೆ ಸೆಕ್ಷನ್ನ ಟೈರ್ ಸೈಜ್ನ ನೋಡೋದಾದರೆ 120/70 16 ಇಂಚಸ್ಸಿಂದ ಬಂದಿರುತ್ತೆ. ಹಿಂದೆಡೆ ಸೆಕ್ಷನಲ್ಲಿ ನಮಗೆ ಡ್ರಮ್ ಬ್ರೇಕ್ ಬರುವಂಥದ್ದು, ಅದು 130 mm ಇರುತ್ತೆ. ಡಿಸ್ಕ್ ಬ್ರೇಕ್ ಬರೋದಿಲ್ಲ ಯಾವುದೇ ವೇರಿಯಂಟಲ್ಲೂ. ಇನ್ನು ಟೈರ್ ಟೈಪ್ನ ನೋಡೋದಾದರೆ ಟ್ಯೂಬ್ಲೆಸ್ ಟೈರ್ಸು ಅಲಾಯ್ ವೀಲ್ಸಿಂದ ಬಂದಿರುವಂಥದ್ದು ಬ್ಯಾಕ್ ಸೆಕ್ಷನಲ್ಲಿ. ಫ್ರೀಡಮ್ ಬೈಕ್ನ ಮೇನ್ ಪಾರ್ಟ್ ಆಗಿರುವಂತಹ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋದಾದರೆ CC 125 cc ಅಂದರೆ 124.58 cc ಆಗಿರುತ್ತೆ. BHPನ ನೋಡೋದಾದರೆ 9.3 BHP at 8000 RPM ಇಂದ ಬರುವಂಥದ್ದು. ಟಾರ್ಕ್ ನೋಡೋದಾದರೆ 9.7 Nm at 6000 RPM ಇಂದ ಬರುವಂಥದ್ದು. ಈ ಬೈಕ್ಗೆ ನಮಗೆ ಒಟ್ಟು 5 ಗೇರ್ಸ್ ಬರುವಂಥದ್ದು. ಫಸ್ಟ್ ಗೇರ್ ನಮಗೆ ಮುಂದಗಡೆ ಹಾಕಿದ್ರೆ ಮಿಕ್ಕೆಲ್ಲ 4 ಗೇರ್ಗಳು ಹಿಂದಗಡೆ ಹಾಕುವಂಥದ್ದು. ಕ್ಲಚ್ನ ನೋಡೋದಾದರೆ ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಬರುವಂಥದ್ದು. ಸ್ಟಾರ್ಟ್ ಟೈಪ್ ನಮಗೆ ಇದು ಸೆಲ್ಫ್ ಸ್ಟಾರ್ಟು ಇರುತ್ತೆ, ಕಿಕ್ಕರು ಬರುವಂಥದ್ದು ಈ ಒಂದು ಬೈಕಲ್ಲಿ ಪ್ರತಿಯೊಂದು ವೇರಿಯಂಟಲ್ಲೂ. ನೆಕ್ಸ್ಟ್ ನಮಗೆ ಇಂಜಿನ್ ಟೈಪ್ ನೋಡೋದಾದರೆ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನಿಂದ ಬರುತ್ತೆ. ಫ್ಯೂಲ್ ಟೈಪ್ ನೋಡೋದಾದರೆ CNGನೂ ಇದೆ, ಪೆಟ್ರೋಲು ಇದೆ. CLG ಟ್ಯಾಂಕ್ ಬಂದುಬಿಟ್ಟು ನಮಗೆ 2 kg ಕೆಪಾಸಿಟಿ ಆಗಿರುತ್ತೆ. ಫ್ಯೂಲ್ ಟ್ಯಾಂಕ್ದು ಕೆಪಾಸಿಟಿ ನೋಡೋದಾದರೆ 2 ಲೀಟರ್ ಆಗಿರುತ್ತೆ.
CNG ಮೈಲೇಜ್ನ ನೋಡೋದಾದರೆ 110 km/kg ಆಗಿರುತ್ತೆ. ಪೆಟ್ರೋಲ್ನ ಮೈಲೇಜ್ನ ನೋಡೋದಾದರೆ 63 km/ಲೀಟರ್ ಆಗಿರುತ್ತೆ. ಪೆಟ್ರೋಲ್ದು ಟಾಪ್ ಸ್ಪೀಡು 103 km/h ಆಗಿರುತ್ತೆ. CNG ಟಾಪ್ ಸ್ಪೀಡು 112 km/h ಆಗಿರುತ್ತೆ. ಫ್ರೀಡಮ್ ಬೈಕ್ನ ಗ್ರ್ಯಾಬ್ ರೈಲ್ಸ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿರುವಂಥದ್ದು. ನೆಕ್ಸ್ಟು ಇಲ್ಲಿ LED ಟೈಲ್ ಲ್ಯಾಂಪು ಪ್ರತಿಯೊಂದು ವೇರಿಯಂಟಲ್ಲೂ ಬರುವಂಥದ್ದು. ಸೊ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಾಗಿರುತ್ತೆ ಇಲ್ಲಿ ಕೊಟ್ಟಿರುವಂಥ ಸ್ಪೇಸಲ್ಲಿ. ನೆಕ್ಸ್ಟ್ ನಿಮಗೆ ಹಿಂದೆಗಡೆ ಯಾವುದೇ ರೀತಿ ನೀರು ಆರಬಾರ್ದು ಮಳೆ ಟೈಮಲ್ಲಿ ಅಂತ ಕಾರಣಕ್ಕೆ ಪ್ರತಿಯೊಂದು ಗಾಡಿಗಳಲ್ಲೂ ಈ ಥರ ಒಂದು ಪ್ರೊಟೆಕ್ಷನ್ನ ಕೊಟ್ಟಿರುವಂಥದ್ದು. ಪ್ರತಿಯೊಂದು ಗಾಡಿಗೂ 2 ಕೀ ಬರುತ್ತೆ ಕಂಪ್ನಿ ಕಡೆಯಿಂದ. ಸೊ ನಾವು ಫಸ್ಟ್ 2 ವೇರಿಯಂಟ್ಸ್ ಏನಿದೆ ಈ ಒಂದು ಬೈಕಲ್ಲಿ ಕೀನ ಆನ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ಬೇಸಿಕ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನ ಕೊಟ್ಟಿರ್ತಾರೆ. ಇದು ಬೇಸಿಕ್ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಅಂತಲೇ ಹೇಳೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೆ ಡಿಜಿಟಲ್ ಆಗೇ ಇರುತ್ತೆ, ಯಾವುದೇ ರೀತಿ ಅನಲಾಗ್ ಸಿಸ್ಟಮ್ ಇರೋದಿಲ್ಲ. ಸ್ಪೀಡೋಮೀಟ್ರು, ಟೈಕೋಮೀಟ್ರು ಪ್ರತಿಯೊಂದು ಕೂಡ ನಮಗೆ ಡಿಜಿಟಲ್ ಆಗೇ ಇರುವಂಥದ್ದು. ಸೊ ನೆಕ್ಸ್ಟ್ ನಮಗೆ ಚಾರ್ಜಿಂಗ್ ಸಾಕೆಟು ಪ್ರತಿಯೊಂದು ವೇರಿಯಂಟಲ್ಲೂ ಬರುವಂಥದ್ದು. ಇಲ್ಲಿ ನೋಡ್ತಿರೋ ಸ್ಪೇಸಲ್ಲಿ ನಿಮಗೆ ಚಾರ್ಜ್ನ ಮಾಡ್ಕೊಬೋದು ಪ್ರತಿಯೊಂದು ಫೋನ್ಗೂ. ಸೊ C-ಟೈಪ್ ಚಾರ್ಜಿಂಗ್ ವೈರ್ ಸಾಕೆಟ್ನ ಕೊಟ್ಟಿರ್ತಾರೆ ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು, ನಮಗೆ ಹ್ಯಾಂಡಲ್ ಬಾರ್ ಮಧ್ಯೆ ಒಂದು ರಾಡ್ನ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸ್ವಿಚ್ಚೇ ನಾವು CNG ಮತ್ತು ಪೆಟ್ರೋಲ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಯಾವುದೇ ಟೈಮಲ್ಲಿ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಸ್ವಿಚ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಶೆಲ್ಫ್ ಬಟನ್ ಬಿಟ್ಟರೆ ಬೇರೆ ಯಾವುದೇ ಬಟನ್ ಅಥವಾ ಸ್ವಿಚ್ಚು ಇರೋದಿಲ್ಲ ನಮಗೆ ಇಲ್ಲಿ ನೋಡ್ತಿರೋ ಹಾಗೆ. ಇನ್ನು ಒಂದು ಬೈಕಲ್ಲಿ ನಮಗೆ ಫ್ಯೂಲ್ನ ಹೇಗೆ ಫಿಲ್ ಮಾಡಬೇಕು ಅಥವಾ ಗ್ಯಾಸ್ನ ಎಲ್ಲಿ ಫಿಲ್ ಮಾಡಬೇಕು ಅಂತ ನೋಡೋದಾದರೆ, ನಿಮಗೆ ಇಲ್ಲಿ ನಮಗೆ ಒಂದು ಫ್ಯೂಯಲ್ ಕ್ಯಾಪ್ನ ಕೊಟ್ಟಿರ್ತಾರೆ. ಆ ಕ್ಯಾಪ್ನ ಓಪನ್ ಮಾಡ್ತು ಅಂತ ಹೇಳಿದ್ರೆ ಒಂದೇ ಸ್ಪೇಸಲ್ಲಿ CNG ಲಿಡ್ ಇಲ್ಲಿರುವಂಥದ್ದು ಇದೊಂದು ಏನು ಸಣ್ಣ ಸ್ಟಿಕ್ ಇರುತ್ತೆ ಅದನ್ನು ಪುಷ್ ಮಾಡಿ ಎತ್ತಿದ್ರೆ ಈ ಥರ ಒಂದು ಸ್ಪೇಸ್ ಓಪನ್ ಆಗುತ್ತೆ. ಅಲ್ಲಿ ಫಿಲ್ ಮಾಡುವಂಥದ್ದು CNGನ. ಪಕ್ಕದಲ್ಲೇ ಇರುವಂತಹ ಬ್ಲ್ಯಾಕ್ ಕಲರ್ ಕ್ಯಾಪ್ನ ಓಪನ್ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಪೆಟ್ರೋಲ್ನ ನಾವು ಫಿಲ್ ಮಾಡಿಸ್ಬೋದು. ಇಲ್ಲಿ ನೋಡ್ತಿರೋ ಹಾಗೆ 2 ಲೀಟರ್ ಪೆಟ್ರೋಲ್ ಕೆಪಾಸಿಟಿ ಆ ಒಂದು ಟ್ಯಾಂಕಲ್ಲಿ ಇರುವಂಥದ್ದು. ಫ್ರೀಡಮ್ ಬೈಕ್ನ ಟಾಪ್ ವೇರಿಯಂಟ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನ ನೋಡೋದಾದರೆ ಅಡ್ವಾನ್ಸ್ಡ್ LED ಸ್ಕ್ರೀನಿಂದ ಬರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು, ಕೀನ ಆನ್ ಮಾಡಿದ ತಕ್ಷಣ ಹಾಯ್ ಲೆಟೆಸ್ಟ್ ರೈಡ್ ಅಂತ ಬರುವಂಥದ್ದಾಗಲಿ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇರುವಂಥದ್ದು ಈ ಒಂದು ಬೈಕಲ್ಲಿ ಅಥವಾ ವೇರಿಯಂಟಲ್ಲಿ. ಸೊ ಅಲ್ಲಿ ನಮಗೆ SMS ಅಲರ್ಟು, ಕಾಲ್ ಅಲರ್ಟು, ಫ್ಯೂಲ್ ಇಂಡಿಕೇಷನ್ನು, ಗೇರ್ ಇಂಡಿಕೇಷನ್ನು ಪ್ರತಿಯೊಂದು ಕೂಡ ನಮಗೆ ಬರುವಂಥದ್ದು ಈ ಒಂದು ಸಿಸ್ಟಮಲ್ಲಿ. ನೆಕ್ಸ್ಟು ಈ ಒಂದು ವೇರಿಯಂಟಲ್ಲೂ ಕೂಡ ನಮಗೆ ಕನೆಕ್ಟಿವಿಟಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರೋಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಪೇಸಲ್ಲಿ ಫೋನ್ನ ಚಾರ್ಜ್ ಮಾಡ್ಕೊಬೋದು ಪ್ರತಿಯೊಂದು ವೇರಿಯಂಟಲ್ಲೂ ಕೂಡ. ಸೊ ನೆಕ್ಸ್ಟ್ ಈ ಒಂದು ಸಿಸ್ಟಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮಗೆ ಈ 2 ಬಟನ್ಸ್ನ ಕೊಟ್ಟಿರುವಂಥದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಡ್ರೈವ್ ನ್ಯಾವಿಗೇಷನ್ ಅಸಿಸ್ಟ್ ಕೂಡ ಒಂದು ಬರುವಂಥದ್ದು. ಪೆಟ್ರೋಲ್ ಟ್ಯಾಂಕ್ ಮೇಲೆ ನಮಗೆ ಬರೀ 3 kg ತೂಕದಷ್ಟು ಭಾರನ ಇಡ್ಬೋದು ಅಷ್ಟೇ. ಬಜಾಜ್ ಫ್ರೀಡಮ್ ಬೈಕಲ್ಲಿ ಪ್ರತಿಯೊಂದು ವೇರಿಯಂಟ್ಸ್ಗೂ ಡ್ಯುಯಲ್ ಕಲರ್ಸ್ನ ಯೂಸ್ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಓವರಾಲ್ ವೆಯ್ಟ್ ಬಂದು 147.8 kg ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ 170 mm ಆಗಿರುತ್ತೆ ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಸೀಟ್ ಹೈಟ್ನ ನೋಡೋದಾದರೆ 825 mm ಆಗಿರುತ್ತೆ. ಸೊ ನನ್ನ ಹೈಟ್ ಬಂದು 6.1 ಅಡಿ ಆಗಿರುತ್ತೆ. ಸೊ ನಾನು ಕುತ್ಕೊಂಡಾಗ ತುಂಬಾ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ರೀತಿ ಹೈಟ್ನವರು ಕೂಡ ಈ ಒಂದು ಬೈಕ್ನ ಓಡಿಸೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವೇರಿಯಂಟಲ್ಲೂ ಇಂಜಿನ್ ಕ್ರ್ಯಾಶ್ ಕಾರ್ಡು ಕಂಪ್ನಿ ಕಡೆಯಿಂದನೇ ಫಿಟ್ಮೆಂಟ್ ಆಗಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಗೇರ್ ಲೀವರ್ಸ್ನ ನೋಡ್ಬೋದು, ನಿಮಗೆ ರಬ್ಬರ್ ಫಿನಿಷಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮಗೆ ಫುಟ್ ರೆಸ್ಟ್ ಕೂಡ ರಬ್ಬರ್ ಫಿನಿಷಲ್ಲಿ, ಅದು ತುಂಬಾ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರುವಂಥದ್ದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಪಿಲಿಯನ್ ರೈಡರ್ಗೂ ಸೇಮ್ ಮುಂದೆಗಡೆ ಏನಿದೆ ಫುಟ್ ರೆಸ್ಟ್ ಅದೇ ರೀತಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಹಿಂದೆಗಡೆ ಕುತ್ಕೊಳ್ಳೋರಿಗೆ ಅಡಿಷ್ನಲ್ ಆಗಿ ಲೇಡೀಸ್ ಕುತ್ಕೊಳ್ಳುವಂತಹ ಫುಟ್ ರೆಸ್ಟ್ ಕೂಡ ಕೊಟ್ಟಿರುವಂಥದ್ದು, ಮತ್ತು ಸ್ಯಾರಿ ಗಾರ್ಡ್ ಜೊತೆಗೆ ಹಿಂದೆಗಡೆ ಇಲ್ಲೂ ಒಂದು ಪ್ರೊಟೆಕ್ಷನ್ನ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ವೇರಿಯಂಟಲ್ಲೂ. ಚೈನ್ ಸ್ಪ್ರಾಕೆಟ್ನ ಪ್ರೊಟೆಕ್ಷನ್ನು ಫೈಬರಲ್ಲಿ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ನ ಯೂಸ್ ಮಾಡಿರೋದಿಲ್ಲ. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಸೈಡ್ ಸ್ಟ್ಯಾಂಡು ಮತ್ತು ಡಬಲ್ ಸ್ಟ್ಯಾಂಡ್ ಎರಡೂ ಕೊಟ್ಟಿರ್ತಾರೆ. ಸೈಡ್ ಸ್ಟ್ಯಾಂಡ್ ಏನಾದರೂ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಇಂಜಿನ್ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ, ಅದೊಂದು ಅಡ್ವಾನ್ಸ್ಡ್ ಫೀಚರ್ ಈ ಒಂದು ಬೈಕಲ್ಲಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಬ್ಯಾಶ್ ಪ್ಲೇಟ್ ಕೂಡ ಕೊಟ್ಟಿರುವಂಥದ್ದು, ಅದು ಹಾರ್ಡ್ ಮೆಟಲಲ್ಲಿ ಕೊಟ್ಟಿರುವಂಥದ್ದು. ಈ ಬೈಕಿಗೆ ಶೆಲ್ಫ್ ಸ್ಟಾರ್ಟ್ ಜೊತೆಗೆ ಕಿಕ್ಕರ್ ಸ್ಟಾರ್ಟ್ ಕೊಟ್ಟಿರೋದು ತುಂಬ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬೈಕಲ್ಲಿ ಯೂಸ್ ಮಾಡಿರುವಂತಹ ರಬ್ಬರ್ ಮೆಟೀರಿಯಲ್ ಏನಿದೆ ತುಂಬಾ ಚೆನ್ನಾಗಿದೆ ಅಥವಾ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಪಿಲಿಯನ್ ರೈಡರಿಗೆ ಕೊಟ್ಟಿರುವಂಥ ಫುಟ್ ರೆಸ್ಟ್ ಮೇಲೆ ಕೊಟ್ಟಿರೋದು ಎಷ್ಟು ಗ್ರಿಪ್ಫುಲ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಸೈಲೆನ್ಸರ್ ಮೇಲೆ ಕೊಟ್ಟಿರುವಂತಹ ಪ್ರೊಟೆಕ್ಷನ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬೈಕ್ನ ಸೈಲೆನ್ಸರ್ ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಬರೋಣ ಬನ್ನಿ.
ಈ ಬೈಕ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ನೋಡೋದಾದರೆ, ಇಲ್ಲಿ ನೋಡ್ತಿರ್ಬೋದು ಸೀಟ್ ಎಷ್ಟು ಉದ್ದ ಇದೆ ಅಂತ. ನನ್ನ ಪ್ರಕಾರ 3 ಜನ ಕಂಫರ್ಟಬಲ್ ಆಗಿ ಕುತ್ಕೊಬೋದು, ಬಟ್ ಕುತ್ಕೊಳ್ಳೋ ಹಾಗಿಲ್ಲ, ಕುತ್ಕೊಬೇಡಿ. ಮತ್ತು ತುಂಬಾ ಕಂಫರ್ಟಬಲ್ ಆಗಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು, ತುಂಬಾ ಸಾಫ್ಟಾಗಿ ಫೀಲ್ ಆಗುವಂಥದ್ದು ಈ ಒಂದು ಬೈಕಲ್ಲಿ. CNG ಟ್ಯಾಂಕು ಸೀಟ್ ಕೆಳಗಡೆ ಫಿಟ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸೀಟ್ನ ರಿಮೂವ್ ಮಾಡಿದ್ರೆ CNG ಟ್ಯಾಂಕು ಉದ್ದಕ್ಕೆ ಫಿಟ್ ಆಗಿರೋದನ್ನ ನಾವು ಈ ಒಂದು ಬೈಕಲ್ಲಿ ನೋಡ್ಬೋದು. ಸೊ ಈ ವೈಟ್ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದು ಟ್ಯೂಬ್ ಥರ, ಅದು CNG ಟ್ಯಾಂಕ್ ಆಗಿರುತ್ತೆ. ಈ ಬೈಕ್ನ ಆನ್ ರೋಡ್ ಪ್ರೈಸಸ್ನ ನೋಡೋದಾದರೆ, ಫ್ರೀಡಮ್ ಡ್ರಮ್ ವೇರಿಯಂಟ್ದು ಅಂದರೆ ಬೇಸ್ ವೇರಿಯಂಟ್ನ ಪ್ರೈಸ್ನ ನೋಡೋದಾದರೆ 1,08,000 ರೂಪಾಯಿ ಆಗಿರುತ್ತೆ. ಫ್ರೀಡಮ್ ಡ್ರಮ್ LED ಅಂದರೆ ಸೆಕೆಂಡ್ ವೇರಿಯಂಟ್ದು 1,14,000 ರೂಪಾಯಿ ಆಗಿರುತ್ತೆ. ಫ್ರೀಡಮ್ ಡಿಸ್ಕ್ LED ಇದು ಟಾಪ್ ವೇರಿಯಂಟು. ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1,09,997 ರೂಪಾಯಿ ಆಗಿರುತ್ತೆ. RTO ಪ್ರೈಸ್ನ ನೋಡೋದಾದರೆ 21,976 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸ್ನ ನೋಡೋದಾದರೆ 6,887 ರೂಪಾಯಿ ಆಗಿರುತ್ತೆ. ಆನ್ ರೋಡ್ ಪ್ರೈಸು ಒಟ್ಟಿಗೆ ಸೇರಿ 1,38,860 ರೂಪಾಯಿ ಇವತ್ತಿನ ರೇಟ್ ಪ್ರಕಾರ ಬ್ಯಾಂಗ್ಳೂರಿನಲ್ಲಾಗಿರುತ್ತೆ. ಸೊ ಈ ಒಂದು ಬೈಕ್ನ ಸರ್ವಿಸ್ ಶೆಡ್ಯೂಲ್ನ ನೋಡೋದಾದರೆ 5,000 ಕಿಲೋಮೀಟರ್ಗೆ ಒಂದು ಸತಿ ಸರ್ವಿಸ್ ಆಗಬೇಕು ಮತ್ತು 2 ವರ್ಷಕ್ಕೊಂದು ಸತಿ CNG ಟ್ಯಾಂಕ್ನ ಇನ್ಸ್ಪೆಕ್ಷನ್ ಕಂಪ್ನಿ ಕಡೆಯಿಂದನೇ ಮಾಡ್ತಾರೆ. CNGಗೂ ಮತ್ತು ಪೆಟ್ರೋಲ್ಗೂ ಇರುವಂತಹ ವ್ಯತ್ಯಾಸನ ನೋಡೋದಾದರೆ ಈ ಒಂದು ಬೈಕ್ಗೆ 1 kg CNG ಪ್ರೈಸು 88 ರೂಪಾಯಿ ಆಗಿರುತ್ತೆ. 1 ಲೀಟ್ರ್ ಪೆಟ್ರೋಲು 103 ರೂಪಾಯಿ ಆಗಿರುತ್ತೆ. 1 kg CNGಯಿಂದ ನಾವು 110 ಕಿಲೋಮೀಟ್ರ್ ಓಡಿಸ್ಬೋದು. 1 ಲೀಟ್ರ್ ಪೆಟ್ರೋಲಿಂದ ನಾವು 63 ಕಿಲೋಮೀಟ್ರ್ ಓಡಿಸ್ಬೋದು. ಇದಿಷ್ಟು CNG ಮತ್ತು ಪೆಟ್ರೋಲ್ಗಿರುವಂತಹ ವ್ಯತ್ಯಾಸ ಈ ಒಂದು ಬೈಕಲ್ಲಿ. ಈ ಒಂದು ಬೈಕ್ನ ಎಲ್ಲ ರೀತಿ ಟೆಸ್ಟ್ಗಳನ್ನ ಮಾಡಿನೇ ಮಾರ್ಕೆಟ್ಗೆ ಬಿಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಭಯ ಪಡ್ತೀರಾ ತೊಗೋಬೋದು ಅಂತಲೇ ಹೇಳ್ಬೋದು ಈ ಒಂದು ಬೈಕ್ನ. ಇದಿಷ್ಟು ಈ ಒಂದು ಬೈಕ್ನ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.